ಹಾಯ್ ಫ್ರೆಂಡ್ಸ್, ಶಾವಿಗೆ ಪಾಯಸ ಮಾಡೋಣ ಅಂಥೇಳಿ ನಾನಿಲ್ಲಿ ಶಾವಿಗೆ ತೊಗೊಂಡಿದ್ದೀನಿ. ಇದು ಯಾವುದೇ ರೀತಿ ಪ್ಯಾಕೆಟ್ ಶಾವಿಗೆ ಅಲ್ಲ, ಇದು ಹಾವೇರಿಲಿ ಸಿಗುತ್ತೆ ಇದು ಶಾವಿಗೆ. ಮತ್ತು ಇದು ಉದ್ದುದ್ದ ಇರುತ್ತೆ. ನಾನು ಸ್ವಲ್ಪ ಅದನ್ನು ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ ದ್ರಾಕ್ಷಿ ಮತ್ತು ಗೋಡಂಬಿ, ಬಾದಾಮಿ ತೊಗೊಂಡಿದ್ದೀನಿ. ಸ್ವಲ್ಪ ನಾನಿಲ್ಲಿ ತುಪ್ಪ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈ ಕಾದಿರೋ ತುಪ್ಪಕ್ಕೆ ಈ ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಕೆಂಪುಗೆ ಹುರಿದು ತೆಗೆದಿಟ್ಕೊತಾ ಇದ್ದೀನಿ. ಹಾಗೆ ಈ ಕಡೆ ಹಾಲು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಾಲು ಸ್ವಲ್ಪ ಚೆನ್ನಾಗಿ ಕುದ್ದು ಗಟ್ಟಿ ಆಗಬೇಕು. ಶಾವಿಗೆ ಪಾಯಸ ಆವಾಗ ಚೆನ್ನಾಗಾಗುತ್ತೆ. ಈ ಕೆನೆ ಏನು ಮೇಲೆ ಬರುತ್ತಲ್ಲ ಅದನ್ನೆಲ್ಲ ತೆಗಿಯಕ್ಕೆ ಹೋಗಬೇಡಿ. ಅದನ್ನು ಅದ್ರ ಜೊತೆಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಹಾಲು ಚೆನ್ನಾಗಿ ಗಟ್ಟಿಯಾಗುತ್ತೆ. ಮತ್ತು ಇವು ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಕೆಂಪಗೆ ರೋಸ್ಟ್ ಆಗಬೇಕು ಇವು. ಈ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದು ತೆಗೆದಿಟ್ಕೊಂಡ್ಮೇಲೆ ಮತ್ತು ಅದಕ್ಕೆ ಅದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಶಾವಿಗೆ ಕೂಡ ಕೆಂಪಗೆ ಫ್ರೈ ಮಾಡ್ಕೋಬೇಕು. ಹಸಿಯಾಗಿ ಹಾಗೆ ಹಾಕ್ಕೊಳಕ್ಕೆ ಹೋಗಬೇಡಿ. ಅಂಗಡೀಲಿ ಹುರಿದಿರೋ ಶಾವಿಗೆ ಅಂತಲೇ ಸಿಗುತ್ತೆ, ನೋಡ್ಬಿಟ್ಟು ಬೇಕಾದ್ರೆ ತೊಗೊಳ್ಳಿ. ಇಲ್ಲ ಅಂತಂದರೆ ಈ ಥರ ಸ್ವಲ್ಪ ಕೆಂಪಗೆ ರೋಸ್ಟಾಗಿ ಮಾಡಿಕೊಂಡ್ರೆ ಶಾವಿಗೆ ತಿನ್ನುವಾಗ ಯಾವುದೇ ರೀತಿ ಹಲ್ಲು ಗಂಟ್ಕೊಳ್ಳೋದಾಗಲಿ ಆ ಥರ ಏನೂ ಆಗೋಲ್ಲ. ಇಲ್ಲದೆ ಅವರ ತಿನ್ನೋಕ್ಕೆ ಒಂಥರ ಚೆನ್ನಾಗಿ ಅನಿಸಲ್ಲ. ಫಸ್ಟ್ ಟೈಮ್ ಅಡುಗೆ ಕಲಿತಿರೋರು ಕೂಡ ತುಂಬ ಈಸಿಯಾಗಿ ಶಾವಿಗೆ ಪಾಯಸನ ಮಾಡ್ಕೋಬೋದು. ತುಂಬ ಸುಲಭ. ನೋಡಿ, ಇದನ್ನ ಹುರಿದಿದ್ದೀನಿ, ಸಾಕು ಅನಿಸುತ್ತೆ. ಚೆನ್ನಾಗಿ ಹುರಿದಿದ್ದೀನಿ. ಇದನ್ನ ಎತ್ತಿಟ್ಕೊತಾ ಇದ್ದೀನಿ. ಹಾಲು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಹಾಲು ಸ್ವಲ್ಪ ಚೆನ್ನಾಗಿ ಕುದ್ದು ಗಟ್ಟಿಯಾದರೆ ಈ ಶಾವಿಗೆ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ. ಹೀಗಾಗಿ ಸ್ವಲ್ಪ ಕುದಿಬೇಕಿನ್ನ ಸ್ವಲ್ಪ ಗಟ್ಟಿ ಆಗಬೇಕದು ಹಾಲು. ಈಗ ನಾನು ಈ ಏನು ಶಾವಿಗೆ ಹುರಿದಿಟ್ಕೊಂಡಿದ್ದಲ್ಲ ಇದನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ನೋಡಿ ನಮಗೆ ಎಷ್ಟು ಬೇಕು ಅನಿಸುತ್ತೋ ಸ್ವೀಟ್ಗೆ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 6ರಿಂದ 7 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆ ಏಲಕ್ಕಿ ಪುಡಿ ಕೂಡ ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದ್ರೆ ರೆಡಿಯಾಗೇ ಬಿಡುತ್ತೆ. ಮತ್ತು ಇದು ಡ್ರೈ ಫ್ರೂಟ್ಸ್ ಏನು ನಾವು ಮಾಡಿ ಇಟ್ಕೊಂಡಿದ್ವಲ್ಲ, ಹುರ್ಕೊಂಡಿದ್ವಲ್ಲ, ಅದು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 1-2 ಸ್ಪೂನಷ್ಟು ಬಾದಾಮಿ ಪುಡಿ ಹಾಕ್ಕೊತಾ ಇದ್ದೀನಿ. ಈ ಬಾದಾಮಿ ಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ. ನಾನು ಹಾಕ್ಕೊತೀನಿ. ಒಂದು ಸತಿ ಟ್ರೈ ಮಾಡಿ ನೋಡಿ. 1-2ರಿಂದ 3 ಸ್ಪೂನಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಸಕ್ಕರೆ ಎಲ್ಲ ಕರಗಿ ಬಾದಾಮಿ ಪೌಡರ್ ಹಾಕಿರೋದೆಲ್ಲ ರೆಡಿ ಆಯಿತು ಅಂತಂದರೆ ನೋಡಿ, ಶಾವಿಗೆ ಪಾಯಸ ರೆಡಿ ಆಗಿಬಿಡ್ತು. ತುಂಬ ಅಂದರೆ 4-5 ನಿಮಿಷದೊಳಗಡೆ ಈ ಪಾಯಸನ ಮಾಡಿಬಿಡ್ಬೋದು. ಇವತ್ತು ಹೆಂಗೋ ಹುಣ್ಣಿಮೆ ಇತ್ತು ಅಂಥೇಳಿ ಮಾಡ್ಕೊಂಡಿದ್ದೀನಿ. ನೀವು ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಶಾವಿಗೆ ಪಾಯಸ ರೆಡಿಯಾಗಿದೆ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.